ಮತ್ತೊಮ್ಮೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ನಿಜವಾಗ್ಲೂ ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಇರುತ್ತಾ ಅಥವಾ ಲೋಕಲ್ ಪಾಲಿಟಿಕ್ಸ್ ಅನ್ನುವಂತೆ ನೋಡಲಾಗುತ್ತಾ ಅಂತ? PH ಪೂಜಾರ್ ಅವರ ಒಂದು ಅಲ್ಲಲ್ಲ, ಒಟ್ಟಾರೆ ಎರಡು ಉಪಚುನಾವಣೆಗಳ ಸೋಲು ಗೆಲುವು, DK ಶಿವಕುಮಾರ್ ಅವರ ಭವಿಷ್ಯ, ಸಿದ್ದರಾಮಯ್ಯನವರ ಭವಿಷ್ಯದ ಮೇಲೆ ಪರಿಣಾಮ ಬೀರುವಷ್ಟು ದೊಡ್ಡದಾಗತ್ತಾ? ಅದೇ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನು ಬರೀ ಒಂದು ಲೋಕಲ್ ಇಲೆಕ್ಷನ್ಸ್ ಮೇಲೆ ಯಾರೂ ಅದನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ನಿನ್ನೆನೂ ಚರ್ಚೆ ಮಾಡಿದ್ವಿ. ವೆರೀಸ್ ಆಫ್ ಅಂದರೆ ಪಾಸಿಬಿಲಿಟೀಸನ್ನು ನಾವು ನೋಡ್ತಾ ಹೋದರೆ ಈಗ ಎರಡೂ ಗೆದ್ದರೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಎರಡು ಗೆತ್ತು ಅಂತಂತ ಆಗುತ್ತೆ. ಹೌದು, ಎರಡರಲ್ಲಿ ಒಂದು ಗೆದ್ದರೆ ಈಗ ಯಾವುದು ಅನ್ನೋದು ಇಂಪಾರ್ಟೆಂಟ್, ಯಾವುದು ಅನ್ನೋದು ಭಾಳ ಮುಖ್ಯ. ಮತ್ತು ಆ ಒಂದು ಬಾಗಲಕೋಟೆ ಆಗಿದ್ದರೆ ಸಿದ್ದರಾಮಯ್ಯನವ್ರಿಗೆ ಅದೊಂದು ಭಾಳ ದೊಡ್ಡ ಒಂದು ಪ್ಲಸ್ ಕೊಡುತ್ತೆ. ಅದು ದಾವಣಗೆರೆ ಸೋತು ಸಿದ್ದರಾಮಯ್ಯನವರು ಬಾಗಲಕೋಟೆ ಗೆದ್ದರೆ, ದಾವಣಗೆರೆಯನ್ನು ಸೋತ್ರೆ DK ಶಿವಕುಮಾರ್ಗೆ ಇದೊಂದು ರೀತಿಯ ವಿಚಿತ್ರವಾಗಿರ್ತಕ್ಕಂಥ ಸಂಕಟ. ಅವರು ಆಮೇಲೆ ಜಮೀರ್ ಅಹ್ಮದ್ ಖಾನ್ರನ್ನ ಜೊತೆ ತಿಕ್ಕಾಟ ಶುರು ಆಗತ್ತದು. ಅದು ಎಲ್ಲಿಂದ ಎಲ್ಲಿಗೋ ತೆಗೆದುಕೊಂಡು ಹೋಗುತ್ತೆ. ಯಾಕಂದರೆ ಈಗ ಭಾಳ ಸುಲಭವಾಗಿ ಹೇಳ್ತಿದ್ದಾರೆ ಇವರು, ಇಲ್ಲ ಪೊಲಿಟಿಕಲ್ ಸೆಕ್ರೆಟರಿ ಆಫ್ ಚೀಫ್ ಮಿನಿಸ್ಟರ್ ಮತ್ತು ಜಮೀರ್ ಅಹ್ಮದ್ ಖಾನ್ ಅವರಿಬ್ಬರು ಎಷ್ಟು ಪರಮಾಪ್ತರು ಸಿದ್ದರಾಮಯ್ಯನವ್ರಿಗಂತ ಎಲ್ರಿಗೂ ಗೊತ್ತಿದೆ. ಹೌದು. ಹೀಗಿರುವಾಗ ನೀವು ದಾವಣಗೆರೆ ಸೋತ್ರೆ DK ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯನವರ ಬಣ ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆಗ ನಿಮಗೆ ಜಮೀರ್ ಮೇಲೆ ಕ್ರಮ ತೆಗೆದುಕೊಳ್ಳೋದು ಕೂಡ ಸುಲಭದ ಕೆಲಸ ಅಲ್ಲ. ಹೌದು ಹೌದು. ಈಗ ಇವತ್ತಿಡೀ ಮುಸ್ಲಿಂ ನಾಯಕರು ಕೂತ್ಕೊಂಡು ಜಮೀರ್ ಅಹ್ಮದ್ರನ್ನ ಏನು ಟೀಕೆ ಟಿಪ್ಪಣಿ ಮಾಡ್ತಿದ್ದಾರೆ, ನಾಳೆ ಅವರನ್ನು ಐಸೋಲೇಟ್ ಮಾಡುವ ಪ್ರಯತ್ನ ಮಾಡಿದರೆ 28ಅಲ್ಲಿ ಹಿ ಮೇ ಬಿ ಎ ಸ್ಪಾಯ್ಲರ್ ಫಾರ್ ಕಾಂಗ್ರೆಸ್. ಆ ಥರದ ನಿರ್ಧಾರ ಏನಾದ್ರು ಇವತ್ತಿನ ನಿಮ್ಮದು ಒಳ ಜಗಳದ ಮುಂದಿನ ಹಂತ ನನಗೆ ಅಂದರೆ ನಾನು ಸಲೀಂ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ನನಗನ್ನಿಸ್ತಾ ಇದ್ದಿದ್ದು, SDPI ಕ್ಯಾಂಡಿಡೇಟ್ ದಾವಣಗೆರೆಯಲ್ಲಿದ್ದರು, ಅವರು ಎಲ್ಲ ಮುಸ್ಲಿಂ ಕ್ಯಾಂಡಿಡೇಟ್ಗಳ ವಿರುದ್ಧ SDPI ಕ್ಯಾಂಡಿಡೇಟ್ ಇರ್ತಾರೆ ಮುಂದೆ. ಹೌದು. ಸೊ ದಾವಣಗೆರೆಯ ವಿಷಯ ಏನಿದೆ ಅದು ಭಾಳ ಸುಲಭ. ಬರೀ ಶಾಮ್ನೂರು ವರ್ಸಸ್ ಜಮೀರ್ ಅಹ್ಮದ್ ಖಾನ್ ಹಂಗಿಲ್ಲ. ಅದು ನಾನಾ ರೀತಿಯ ಆಯಾಮಗಳನ್ನು ಕೊಡ್ತಕ್ಕಂಥ ಒಂದು ಕ್ಷೇತ್ರ ಇದೆ. ಅದು ಮುಸಲ್ಮಾನರು ಟಿಕೆಟ್ ಕೇಳಿದ ಪರಿ ನಂತರ ಮುಸಲ್ಮಾನರು ಕಾಂಗ್ರೆಸ್ಗೆ ಓಟ್ ಹಾಕೋಲ್ಲ ಅಂತಕ್ಕಂಥದ್ದನ್ನೇನೊಂದು ಪ್ರಚಾರ ನಡೀತು. ಆ ಪ್ರಚಾರದ ತೀವ್ರತೆ ಎಷ್ಟು ಅನ್ನೋದು ಬಹಳ ಮುಖ್ಯ. ಮತ್ತು ಅಜಿತ್ ಇನ್ನೊಂದಿರುತ್ತೆ ಚುನಾವಣೆಯಲ್ಲಿ, ಸೂಕ್ಷ್ಮವಾಗಿ ನಾವು ನೋಡೋದಾದರೆ ಹೋಯ್ತು 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 ಅಂದಾಗ ಅದು ವಾಪಸ್ ಬರೋಲ್ಲ, ಹೋಗ್ಬಿಡತ್ತೆ ಅಲ್ವಾ? ಹೌದು. ಏರುಗತಿಯಲ್ಲಿದ್ರೆ ಏರುಗತಿಲೇ ಹೋಗುತ್ತೆ, ಏರುಗತಿ ಅಂದರೆ ಏರುಗತಿ ಹೋಗುತ್ತೆ. ಇಳಿಜಾರಿದ್ರೆ ಅದು ಹೆಂಗೆ ಇಳಿಜಾರು ಎಷ್ಟು ಪ್ರಪಾತಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಕರೆಕ್ಟ್ ಹೌದು. ಇವತ್ತು ನಾನು ಭಾಳಷ್ಟು ಜನ ದಾವಣಗೆರೆಯ ಪತ್ರಕರ್ತರು, ಕಾಂಗ್ರೆಸ್ನ ನಾಯಕರು, BJP ನಾಯಕರು ಎಲ್ಲರನ್ನ ಮಾತನಾಡಿಸಿದಾಗ ಏನಾಗತ್ತೆ ಅನ್ನೋದು ಸ್ಪಷ್ಟತೆ ಯಾರಿಗೂ ಇಲ್ಲ. ನಾನೇನು ಇಲ್ಲಿ ಕೂತ್ಕೊಂಡು BJP ಗೆದ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ. ಆದರೆ ಮುಸ್ಲಿಂ ಮತಗಳು ಎಷ್ಟು ಒಡಿತವೆ ಅನ್ನೋದು ಬಹಳ ಭಾಳ ಅಂದರೆ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಒಂದು ವೇಳೆ ಅಲ್ಲಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆದ್ದರೆ DK ಶಿವಕುಮಾರ್ ಬೆನ್ನು ಹತ್ತಿ ಜಮೀರ್ ಅಹ್ಮದ್ ಖಾನ್ರನ್ನ ಸಂಪುಟದಿಂದ ತೆಗಿಬೇಕು ಅಂತಕ್ಕಂಥ ಒಂದು ಗಟ್ಟಿತನಕ್ಕೆ ಹೋಗ್ಬೋದು. ಅಥವಾ ಜಮೀರ್ ಅಹ್ಮದ್ ಖಾನ್ರನ್ನ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅನ್ನುವ ಮಟ್ಟಕ್ಕೆ ಹೋಗ್ಬೋದು. ಅಂದರೆ ಕಾಂಗ್ರೆಸ್ನ ಒಳ ಜಗಳ ಇಲ್ಲಿಯವರೆಗೇನು ಬರೀ ಶಸ್ತ್ರಾಭ್ಯಾಸದಲ್ಲಿತ್ತು, ಅದು ಕುರುಕ್ಷೇತ್ರಕ್ಕೆ ಇಳಿಯತ್ತವಾಗ. ಹೀಗಾಗಿ ದಾವಣಗೆರೆಯ ರಿಸಲ್ಟ್ಸ್ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಒಂದು ವೇಳೆ DK ಅವರು ದಾವಣಗೆರೆ ಗೆದ್ದು ಬಾಗಲಕೋಟೆಯಲ್ಲಿ ಏನಾದರೂ ಅವಘಡ ಸಂಭವಿಸಿದ್ರೆ ದೆನ್ DK ಬೆಂಬಲಿಗರು ಶುರು ಮಾಡ್ತಾರೆ, ನೋಡಿ ಸಿದ್ದರಾಮಯ್ಯನವರ ನಾಯಕತ್ವ ಇದ್ದು ಕುರುಬಾ ಕ್ಯಾಂಡಿಡೇಟ್ ಗೆಲ್ಲಿಲ್ಲ ಅಂತ. ಹೀಗಾಗಿ ಒಂದು ಇದೆ ಅಲ್ವಾ, ದಟ್ ಈಸ್ ಮೋರ್ ಡೇಂಜರಸ್ ಫಾರ್ ಕಾಂಗ್ರೆಸ್ ಪಾರ್ಟಿ. ಇನ್ನೊಂದು ಡಿಸ್ಟೆಂಟ್ ಇದೆ, ಅದು BJP ಅವ್ರು ಹೇಳ್ಬೋದು, ಇಲ್ಲ 0-2 ಆಗಿಬಿಡುತ್ತೆ, ನಾವೇ 2 ಗೆದ್ದು ಬಿಡ್ತೀವಿ ಅಂತಕ್ಕಂಥದ್ದು. ನಾನೀಗ ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಅದರ ಪಾಸಿಬಿಲಿಟೀಸ್ ಆರ್ ವೆರಿ ಲೆಸ್. ಬಟ್ ಈ 1-1 ಆದರೆ ಯಾವ ಸೀಟಲ್ಲಿ ಗೆಲ್ಲುತ್ತೆ, ಯಾವ ಸೀಟಲ್ಲಿ ಸೋಲುತ್ತೆ ಅನ್ನೋದು ಕಾಂಗ್ರೆಸ್ನ ಒಳ ಜಗಳಕ್ಕೆ ಒಂದು ಹೊಸ ಸ್ವರೂಪವನ್ನು ಕೂಡ ನೀಡ್ಬೋದು. ಹೀಗಾಗಿ ಈ ರಿಸಲ್ಟ್ಸ್ ಬಗ್ಗೆ ಬಹಳ ಕುತೂಹಲ ಇದೆ. BJPಗೂ ಕೂಡ ಅಜಿತ್, ಈಗ ಸಿದ್ದೇಶ್ವರ್ ಅವರ ಕ್ಯಾಂಡಿಡೇಟ್ ಎಷ್ಟು ಓಟ್ ತೆಗೆದುಕೊಳ್ತಾರೆ? ಯಾಕಂದರೆ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೇ ಅವರನ್ನು ಪ್ಯಾಸಿಫೈ ಮಾಡೋಕ್ಕೋಸ್ಕರ. ಬಟ್ ಅಹಿಂದ ಸಮುದಾಯಕ್ಕೆ ಓಟ್ ಕೊಟ್ಟಿರ್ತಕ್ಕಂಥದ್ದು ಬೇರೆ ಸ್ವರೂಪದಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು BJP ಮಾಡ್ತಾ ಇದೆ. ಲಿಂಗಾಯತರ ಪಾರ್ಟಿ ಅಂತಿದ್ರಿ, ನಾಳೆ ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿ DK ಶಿವಕುಮಾರ್ನ ತರುವ ಹೊತ್ತಿನಲ್ಲಿ ನಾವು
ಒಂದು ವೇಳೆ ಒ ಬಿ ಸಿಯ ಆಣೆಕಟ್ಟು ಕಾಂಗ್ರೆಸ್ನಲ್ಲಿ ಒಡೆದ್ರೆ ನಾವು ಅಲ್ಲೊಂದು ಬಕೆಟ್ ಹಿಡ್ಕೊಂಡು ನಿಂತಿರ್ತೀವಿ. ಬಕೆಟ್ ಈಸ್ ವೆರಿ ಸ್ಮಾಲ್ ವರ್ಡ್. ನಮ್ಮದು ಒಂದು ಸಣ್ಣ ರಿಸರ್ವಾಯರ್ ನಮ್ಮದು ಒಂದು ರಿಸರ್ವಾಯರ್ ಇದೆ ಅಂತಕ್ಕಂಥದ್ರೆ ಹೇಳುವ ಪ್ರಯತ್ನವನ್ನು ಬಿ ಜೆ ಪಿ ನಿಶ್ಚಿತವಾಗಿ ಒ ಬಿ ಸಿ ಕ್ಯಾಂಡಿಡೇಟ್ಗೆ ಕೊಡೋದ್ರ ಮೂಲಕ ಮಾಡ್ತಾ ಇದೆ. ಎಸ್, ಬಾಗಲಕೋಟೆಯಲ್ಲೂ ಒಂದು ಟೆಸ್ಟ್ ಅನ್ಸುತ್ತೆ ನನಗೆ ಅಜಿತ್. ಬಾಗಲಕೋಟೆಯಲ್ಲಿ ಈಗ ನೋಡಿ, ಇಲ್ಲಿ ಪ್ರಾಯಶಃ ದಾವಣಗೆರೆಯಲ್ಲಿ ನನಗನ್ಸುತ್ತೆ ಸಾದರ ಲಿಂಗಾಯತ ಸಮುದಾಯ ಸಾಲಿಡ್ಲಿ ಶಾಮನೂರ್ ಜೊತೆ ನಿಂತ್ಕೋಬೋದು. ಉಳಿದ ಲಿಂಗಾಯತ ಸಮುದಾಯದ ಬಿ ಜೆ ಪಿಯ ಕಟ್ಟ ವೋಟರ್ಸ್ ಏನಿದ್ದಾರೆ ಅವರು ಬಿ ಜೆ ಪಿಯನ್ನೇನು ಬಿಟ್ಟು ಹೋಗಲ್ಲ. ಸೊ ಲಿಂಗಾಯತ ವೋಟ್ಗಳು ಕೂಡ 50-50 ಆರ್ 60 ಟುವರ್ಡ್ಸ್ ಶಾಮನೂರ್, 40 ಟುವರ್ಡ್ಸ್ ಬಿ ಜೆ ಪಿ ಆಗ್ಬೋದು. ಬಟ್ ಬಾಗಲಕೋಟೆಯಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಈ ಪ್ರೆಸೆಂಟ್ ಬಿ ಜೆ ಪಿಯ ನಾಯಕತ್ವ ಎಷ್ಟು ಲಿಂಗಾಯತರ ಮತಗಳನ್ನು ತನ್ನತ್ತ ಸೆಳೆಯುತ್ತೆ ಅನ್ನೋದು. ಎಸ್, ಬಾಗಲಕೋಟೆಯ, ಯಾಕಂದರೆ ಎದುರುಗಡೆ ಕುರುಬ ಕ್ಯಾಂಡಿಡೇಟ್ ಇದ್ದಾಗ ಎಷ್ಟು ಲಿಂಗಾಯತರ ಮತಗಳನ್ನು, ಕುರುಬರ ಎಷ್ಟು ಮತಗಳು ಕ್ರೋಢೀಕರಣಗೊಳ್ತವೆ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಮುಖ್ಯ ಆಗುತ್ತೋ, ಲಿಂಗಾಯತ ಮತಗಳು ಎಷ್ಟು ಕ್ರೋಢೀಕರಣಗೊಳ್ತವೆ ಅನ್ನೋದು ಬಿ ಜೆ ಪಿಯ ಇವತ್ತಿನ ಪ್ರೆಸೆಂಟ್ ನಾಯಕತ್ವಕ್ಕೂ ಕೂಡ ಮುಖ್ಯ ಆಗುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಒಂದ್ಸಲ ಟೆಸ್ಟ್ ಆಗಿತ್ತಿದ್ರದ್ದು, ಉಪಚುನಾವಣೆ ಇಲ್ಲಿ ಇನ್ನೊಂದ್ಸಲ ಆಗುತ್ತೆ. ಬಟ್ ಅಜಿತ್, ಅದರಲ್ಲಿ ಮೋದಿ ಫ್ಯಾಕ್ಟರ್ ಇತ್ತು. ಎಸ್, ಅದು ಎಷ್ಟು ಜಾತಿ ಫ್ಯಾಕ್ಟರ್ಗಿಂತ ಹೆಚ್ಚು ಅದರಲ್ಲಿ ಮೋದಿ ಫ್ಯಾಕ್ಟರ್ ಜಾಸ್ತಿ ಇತ್ತು. ಕರೆಕ್ಟ್. ಇಲ್ಲಿ ಮೋದಿ ಫ್ಯಾಕ್ಟರ್ ಇಲ್ಲ, ಯುವರ್ ಓನ್. ಹೌದು. ಇಲ್ಲೇನು ಹೈಕಮಾಂಡ್ ಕಾರಣದಿಂದ ವೋಟ್ ಅಂತಕ್ಕಂಥದ್ದು ಇರಲ್ಲ. ಹೀಗಾಗಿ ನೋಡಿ, ಪ್ರತಿ ಚುನಾವಣೆ ಹೆಂಗೆ ಟರ್ನ್ ತೆಗೆದುಕೊಳ್ಳುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಎಸ್ ಡಿ ಪಿ ಐಗೂ ಅಜಿತ್, ಕಾಂಗ್ರೆಸ್ನ ಒಳ ಜಗಳ ಎಸ್ ಡಿ ಪಿ ಐಗೆ ಏನಾದರೂ 10,000 to 12,000 ವೋಟನ್ನು ತಂದು ಕೊಟ್ರೆ ನೀವು 28ರ ಚುನಾವಣೆಯಲ್ಲಿ ಎಸ್ ಡಿ ಪಿ ಐ ಕಂಡಲ್ಲಿ ಅಭ್ಯರ್ಥಿಗಳನ್ನು ಹಾಕ್ಬೋದು. ಕರೆಕ್ಟ್. ಹಾಗಾಗಿ ಎಸ್ ಡಿ ಪಿ ಐಗೆ ಎಷ್ಟು ವೋಟ್ ಬರುತ್ತೆ, ಅದರ ಲಿಮಿಟೇಷನ್ಸ್ ಏನು, ಅದರ ಸ್ಟ್ರೆಂತ್ ಏನು ಅನ್ನೋದು ಕೂಡ ದಾವಣಗೆರೆಯಲ್ಲಿ ಟೆಸ್ಟ್ ಆಗುತ್ತೆ. ಸೊ ಒಂದು ಇಲೆಕ್ಷನ್, ಈಗ ಪತ್ರಕರ್ತರಾದ ಈಗ ನಮ್ಮ ಆದಿಯಾಗಿ ಎಲ್ರಿಗೂ ಪ್ರತಿಯೊಂದು ಚುನಾವಣೆ ಒಂದು ಹೊಸ ಪಾಠವನ್ನು ಕಲಿಸ್ತಾ ಇರುತ್ತೆ. ಬಟ್ ನನಗನ್ಸತ್ತೆ ಅಜಿತ್, ಸೊಂಡೂರು, ಶಿಗ್ಗಾಂವ್ ಮತ್ತು ಚನ್ನಪಟ್ಟಣದ ಚುನಾವಣೆಗಳು ದೇ ವೇರ್ ಇನ್ ಆನ್ ಡಿಫ್ರೆಂಟ್ ಪಿಚ್. ಈ ಚುನಾವಣೆ 28ರ ಜೊತೆ ಇದರ ಸಾಮ್ಯತೆಯನ್ನು ಮಾಡಲಾಗತ್ತೆ. ಪಾರ್ಟಿಯ ಇಂಟರ್ನಲ್ ಡೈನಾಮಿಕ್ಸು, ಪಾಲಿಟಿಕ್ಸು, ತಯಾರಿ, ಆ ಕಾರಣದಿಂದ ಇದರ ಕುತೂಹಲ ಜಾಸ್ತಿ ಇದೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.